ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ಭಾರತಕ್ಕೆ ಹಸ್ತಾಂತರ ಆಗಲಿದೆ. ಅಮೆರಿಕಾದಿಂದ ಭಾರತಕ್ಕೆ ತಹವು ರಾಣಾ ಗಡಿಪಾರು ಮಾಡುವಂತಹ ಪ್ರಕ್ರಿಯೆ ಶುರುವಾಗಿದೆ. ಇವತ್ತು ಮಧ್ಯರಾತ್ರಿ ಭಾರತಕ್ಕೆ ಉಗ್ರ ರಾಣಾನನ್ನ ಕರೆತರುವಂತಹ ಸಾಧ್ಯತೆ ಇದೆ. ಇವತ್ತು ಮಧ್ಯರಾತ್ರಿಯೇ ಆತ ಭಾರತಕ್ಕೆ ಬಂದಿಳಿಯುವಂತಹ ಸಾಧ್ಯತೆ ಇದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ. ಕಳೆದ ಸುಮಾರು 5-6 ವರ್ಷಗಳಿಂದ ಭಾರತಕ್ಕೆ ಗಡಿಪಾರು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ. ಆದರೆ ಆಗಿರಲಿಲ್ಲ. ಈಗ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಕಳೆದ ಫೆಬ್ರವರಿಯಲ್ಲಿ ಇದನ್ನ ಘೋಷಣೆ ಮಾಡಿದ್ರು. ಮುಂಬೈ ದಾಳಿಯ ರೂವಾರಿ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡುವ ಬಗ್ಗೆ ಘೋಷಣೆಯನ್ನು ಮಾಡಿದ್ರು. ಈಗ ಆ ಒಂದು ಪ್ರಕ್ರಿಯೆಯಲ್ಲಿ ಮತ್ತೊಂದು ಹಂತದ ಬೆಳವಣಿಗೆ ಆಗಿದೆ. ಭಯೋತ್ಪಾದನೆಯ ವಿರುದ್ಧ ಮೋದಿ ಸರ್ಕಾರಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಮುಂಬೈ ದಾಳಿಯ ರೂವಾರಿ ರಾಣಾ ಭಾರತಕ್ಕೆ ಹಸ್ತಾಂತರ ಆಗುವಂತ ಪ್ರಕ್ರಿಯೆ ನಡೀತಾ ಇದೆ. ಅಮೆರಿಕಾದಲ್ಲಿ 13 ವರ್ಷ ಜೈಲು ಶಿಕ್ಷೆಯನ್ನ ಈ ರಾಣಾ ಅನುಭವಿಸಿದ್ದ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗಳ ಪೈಕಿ ಈತ ಕೂಡ ಒಬ್ಬ. ಲಷ್ಕರ್ ಎ ತೊಯ್ಬಾದ ಸಕ್ರಿಯ ಸದಸ್ಯ ಕೂಡ ಈತ. ಭಾರತಕ್ಕೆ ಗಡಿಪಾರು ಆಗದೇ ಇರುವಂತಹ ರೀತಿಯಲ್ಲಿ ನಾನಾ ಪ್ರಯತ್ನಗಳನ್ನು ಮಾಡಿದ್ದ. ಅಮೆರಿಕದ ಸುಪ್ರೀಂ ಕೋರ್ಟ್ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದ. ಅಲ್ಲಿ ಕೂಡ ಹಿನ್ನಡೆಯಾದ ನಂತರ ಇದೀಗ ಈ ಬೆಳವಣಿಗೆ ಆಗಿದೆ. ದೆಹಲಿ, ಮುಂಬೈ ಜೈಲುಗಳಲ್ಲಿ ವಿಶೇಷ ಸೆಲ್ ಕೂಡ ರೆಡಿ ಮಾಡಲಾಗಿದೆ. ರಾಣಾ ವಿಚಾರಣೆಗೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ರೆಡಿಯಾಗಿದ್ದಾರೆ.